16ನೇ ಶತಮಾನದಲ್ಲಿ ಕಾಶಿಗೂ ಪಸರಿಸಿತ್ತು ಕನ್ನಡದ ಕಂಪು. ವಾರಣಾಸಿಯ ಜ್ಞಾನವ್ಯಾಪಿ ಮಸೀದಿಯಲ್ಲಿ ಕನ್ನಡದ ಬರಹ ಇದೀಗ ಪತ್ತೆಯಾಗಿದೆ. 16ನೇ ಶತಮಾನದಲ್ಲಿ ಕಾಶಿಗೂ ಕೂಡ ಕನ್ನಡದ ಕಂಪು ಪಸರಿತ್ತು. ಜ್ಞಾನವ್ಯಾಪಿ ಮಸೀದಿ ಇದೆಯಲ್ಲ ವಾರಣಾಸಿಯಲ್ಲಿ, ಅಲ್ಲಿ ಈಗ ಕನ್ನಡದ ಬರಹ ಪತ್ತೆಯಾಗಿದೆ. ದೊಡ್ಡರಸಯ್ಯನ ನರಸಿಂಹಣ ಭಿನ್ನಹ ಎಂಬ ಬರಹ ಪತ್ತೆಯಾಗಿದೆ. ಪುರಾತತ್ವ ಇಲಾಖೆ ಸರ್ವೆ ವೇಳೆ ಪತ್ತೆಯಾಗಿದೆ ಈ ಕನ್ನಡ ಬರಹ. ಈ ಬಗ್ಗೆ ಕೋರ್ಟ್ಗೆ ಸಲ್ಲಿಸಿದಂಥ ಸರ್ವೆ ವರದಿಯಲ್ಲಿ ಉಲ್ಲೇಖ ಕೂಡ ಆಗಿದೆ. 16ನೇ ಶತಮಾನದಲ್ಲಿ ಕಾಶಿಗೆ ಕರುನಾಡ ನಂಟಿರೋದು ದೃಢಪಟ್ಟಿದೆ. ಕಾಶಿ ದೇವಾಲಯಕ್ಕೆ ಕೊಡುಗೆ ನೀಡಿದ್ದಂಥ ಕರುನಾಡಿನ ರಾಜರು. ಇದೇ ಕಾರಣಕ್ಕೆ ಇಬ್ಬರು ರಾಜರ ಹೆಸರನ್ನ ಕನ್ನಡದಲ್ಲಿ ಕೆತ್ತನೆ ಮಾಡಲಾಗಿದೆ. ಇನ್ನು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನ್ಯೂಸ್ ಫಸ್ಟ್ ಜೊತೆ ಮಾತನಾಡಲಿಕ್ಕೆ ಪ್ರೊಫೆಸರ್ ಮಂಜುನಾಥ್ ಈಗ ದೂರವಾಣಿ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ. ಈಗ ಕನ್ನಡದ ಕಂಪು ಕಾಶಿಗೂ ಕೂಡ ಪಸರಿಸಿತ್ತ ಈ ಎರಡು ಹೆಸರುಗಳು ಹೇಗೆ ಅಲ್ಲಿ ಪತ್ತೆಯಾದಂಥದ್ದು, ಇದ್ರ ಬಗ್ಗೆ ಹೇಳೋದಾದ್ರೆ ಮಂಜುನಾಥ್ ಅವರೇ. ಈಗ ಅಲ್ಲಿಯ ಎಕ್ಸ್ಕವೇಷನ್ ಅಲ್ಲಿ ಪುರಾತತ್ವ ಇಲಾಖೆಯವರಿಗೆ ಒಟ್ಟು 34 ಶಾಸನಗಳು ಸಿಕ್ಕಿವೆ ಅಂತ ಹೇಳಿ ವರದಿ ಹೇಳ್ತಾ ಇದೆ. ಅದರಲ್ಲಿ ಕನ್ನಡ ಶಾಸನ ಇರೋದು ಸಹ ತುಂಬಾ ಮಹತ್ವದ ಅಂಶ. ದೊಡ್ಡರಸಯ್ಯನ ನರಸಣ್ಣನ ಭಿನ್ನಹ ಅಂತ ಆ ಶಾಸನ ಇದೆ. ದೊಡ್ಡರಸಯ್ಯ ಅನ್ನುವ ವ್ಯಕ್ತಿಯ ಮಗನಾದಂತಹ ನರಸಣ್ಣ ಅನ್ನೋನು ಆ ಶಾಸನವನ್ನ ಹಾಕಿಸಿದ್ದಾನೆ. ಅದು ಅಲ್ಲಿಯ ದೇವಾಲಯದ ತೊಲೆ ಮೇಲೆ ದೊರೆತಿರುವಂತಹ ಶಾಸನ. ಅಂದ್ರೆ ಆತನ ಸೇವೆ ಆ ದೇವಾಲಯಕ್ಕೆ ಸಂದಿದೆ. ದೊಡ್ಡರಸಯ್ಯನ ಮಗ ನರಸಣ್ಣ ಅಂತ. ನರಸಣ್ಣನ ಭಿನ್ನಹ ಅಂದ್ರೆ ಅವನ ಕೊಡುಗೆ ಅನ್ನೋ ಅರ್ಥದಲ್ಲಿ ಆ ಶಾಸನ ಹಾಕ್ಸಿರೋದು. ಹಾಗಾದ್ರೆ ದೊಡ್ಡರಸಯ್ಯನ ಮಗ ನರಸಣ್ಣ ಅವನು ಕೊಟ್ಟಿರುವಂತ ಕೊಡುಗೆ ಇದು ಅನ್ನೋ ಅರ್ಥ. ಹಾಗಾದ್ರೆ ಅದು ಮೂಲತಃ ಹಿಂದೂ ದೇವಾಲಯ ಅನ್ನೋದು ಸ್ಪಷ್ಟ ಆಗುತ್ತೆ. ಕನ್ನಡಿಗರು, ಅದು ವಾರಣಾಸಿ ಎಲ್ಲ ಹಿಂದೂ ಧರ್ಮೀಯರಿಗೆ ಒಂದು ಪವಿತ್ರವಾದ ಯಾತ್ರಾ ಸ್ಥಳವಾಗಿತ್ತು. ಹಾಗಾಗಿ ಇಲ್ಲಿಯ ಜನರು ಸಹ ತೀರ್ಥಯಾತ್ರೆಗಳಿಗೆ ಹೋದಾಗ ತಮ್ಮ ಕೈಲಾದ ಸೇವೆಯನ್ನ ದೇವಾಲಯಕ್ಕೆ ಸಲ್ಲಿಸ್ತಾ ಇದ್ರು ಅನ್ನೋದು ಗಮನಾರ್ಹ ಅಂಶ. ನಮ್ಮ ಕೊಡಗಿನ ಹಾಲೇರಿ ಅರಸುಮನೆತನದವರು ಸಹ ಅಲ್ಲಿ ಕನ್ನಡ ಶಾಸನಗಳನ್ನು ಹಾಕಿಸಿದ್ದಾರೆ. ಅಂದ್ರೆ ವಾರಣಾಸಿಯ ಬೇರೆ ದೇವಾಲಯದಲ್ಲಿ ಮತ್ತು ಅಲ್ಲಿಯ ಒಂದು ಶೈವ ಮಠಕ್ಕೂ ಸಹ ದಾನ ಕೊಟ್ಟಿದ್ದಾರೆ, ಶಾಸನ ಹಾಕಿಸಿದ್ದಾರೆ. ಅದೆಲ್ಲವನ್ನು ಗಮನಿಸಬಹುದು. ಈ ಕನ್ನಡ ಶಾಸನದಿಂದ ಬಹಳ ಸ್ಪಷ್ಟವಾಗಿ ನಮಗೆ ಗೊತ್ತಾಗುತ್ತೆ ಆ ದೇವಾಲಯಕ್ಕೆ ಸುಮಾರು ಇದು 16ನೇ ಶತಮಾನದ ಶಾಸನ. ಅವನು ಆ ಕಾಂಟ್ರಿಬ್ಯೂಷನ್ ಅನ್ನ, ಅಂದ್ರೆ ಕೊಡುಗೆಯನ್ನ, ದೊಡ್ಡರಸಯ್ಯನ ಮಗನಾದ ನರಸಣ್ಣ ಅನ್ನೋನು ಆ ದೇವಾಲಯದ ಭಾಗವನ್ನ ಮಾಡಿಸಿದ್ದಾನೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಹಾಗಾದ್ರೆ ಡಾಕ್ಟರ್ ಮಂಜುನಾಥ್ ಅವರೇ, ನೇರವಾಗಿ ಈಗ ಸಾಕಷ್ಟು ದೇವಾಲಯಗಳಲ್ಲಿ ದಾನಿಗಳು ಅಥವಾ ಕೊಡುಗೆ ಅಂತ ನಾವು ಸಾಕಷ್ಟು ನಾಮಫಲಕಗಳನ್ನ ನೋಡ್ತೀವಿ. ಅದೇ ರೀತಿಯ ನಾಮಫಲಕ ಈಗ ಪತ್ತೆ ಆಗಿರೋದು ಅಂತ ಹೇಳ್ತಾ ಇದ್ರೆ ತಾವು? ಅದು ನಾಮಫಲಕ ಅಲ್ಲ, ಒಂದು ಶಿಲಾಶಾಸನ. ನನ್ನ ಕೊಡುಗೆಯನ್ನ ಕೊಟ್ಟಿದ್ದೀನಿ ಅಂತ ಹೇಳಿ ಅದನ್ನ ದಾಖಲಿಸಿದ್ದಾರೆ. ಈಗ ದಾನ ಕೊಟ್ಟವರು ನಾವು ಏನೇನು ದಾನ ಕೊಟ್ಟಿದ್ದೀವಿ ಅಥವಾ ಸೇವೆ ಸಲ್ಲಿಸಿದ್ದೀವಿ ಅನ್ನೋದನ್ನ ಶಾಸನಗಳ ರೂಪದಲ್ಲಿ ಬರೆಸುವ ಒಂದು ಪರಂಪರೆ ಇದೆ. ಅದೇ ರೀತಿಯಲ್ಲಿ ಇಲ್ಲಿ ಶಾಸನ ಬರೆಸಿದ್ದಾರೆ ಅಷ್ಟೇ. ಓಕೆ, ಧನ್ಯವಾದಗಳು ಡಾಕ್ಟರ್ ಮಂಜುನಾಥ್ ಅವರೇ, ನೀವು ನ್ಯೂಸ್ ಫಸ್ಟ್ ಜೊತೆ ಮಾತನಾಡಲಿದ್ದಕ್ಕೆ. ಇದು ಒಟ್ಟಾರೆ ಪುರಾತತ್ವ ಇಲಾಖೆಗೆ ಸಿಕ್ಕಿರೋ ಅಂತ ಒಂದು ವರದಿಯಲ್ಲಿ ಕ್ಲಿಯರ್ ಕಟ್ ಆಗಿ ಉಲ್ಲೇಖ ಆಗಿದೆ. 16ನೇ ಶತಮಾನದಲ್ಲಿ ಕಾಶಿಗೆ ಕರುನಾಡಿನ ನಂಟಿರೋದು ದೃಢ ಕೂಡ ಪಟ್ಟಿದೆ. ಅದರಲ್ಲಿ ನೇರವಾಗಿ ಪದ ಉಲ್ಲೇಖ ಆಗಿದೆ. ಕನ್ನಡದ ಪದ 16ನೇ ಶತಮಾನದಲ್ಲಿ ಇದ್ದಂಥದ್ದು ಈಗ ಪತ್ತೆಯಾಗಿದೆ. ಆ ಪದನೂ ಕೂಡ ದೊಡ್ಡರಸಯ್ಯನ ನರಸಿಂಹಣ ಭಿನ್ನಹ ಎಂಬ ಪದ ಈಗ ಪತ್ತೆಯಾಗಿರುವಂಥದ್ದು. ಇದರ ಅರ್ಥ ದೊಡ್ಡರಸಯ್ಯನ ಮಗ ನರಸಣ್ಣ ತಾನು ಕೊಡುಗೆಯಾಗಿ ಕೊಟ್ಟಿರೋದು ಅನ್ನೋ ಒಂದು ಮಾಹಿತಿ ಇದೀಗ ಲಭ್ಯವಾಗಿದೆ. ಇದು ಒಟ್ಟಾರೆ ಜ್ಞಾನವ್ಯಾಪಿ ಮಸೀದಿಯಲ್ಲಿ ಸಿಕ್ಕಿರೋ ಅಂತ ಒಂದು ಉಲ್ಲೇಖ. ಈ ಬಗ್ಗೆ ಕೋರ್ಟ್ಗೂ ಕೂಡ ವರದಿಯನ್ನು ಈಗ ಸಲ್ಲಿಸಲಾಗಿದೆ. 16ನೇ ಶತಮಾನದಲ್ಲಿ ಕಾಶಿಗೆ ಕರುನಾಡಿನ ನಂಟಿತ್ತು. ಹಿಂದೂ ದೇವಾಲಯ ನೇರವಾಗಿ ಸಾಕಷ್ಟು ದಾನಿಗಳು ಕೊಡುಗೆಯಾಗಿ ಕೊಟ್ಟಿದ್ರು. ಇದು ಶಾಸನದ ರೂಪದಲ್ಲಿ ಈಗ ಪತ್ತೆಯಾಗಿದೆ. ದೊಡ್ಡರಸಯ್ಯನ ನರಸಿಂಹಣ ಭಿನ್ನಹ ಅನ್ನೋ ಒಂದು ಪದ
ಕನ್ನಡದ ಪದ ಈಗ ಪತ್ತೆಯಾಗಿರೋ ಅಂಥದ್ದು. ಈ ಕನ್ನಡದ ಪದದ ಅರ್ಥ ಕೂಡ ಈಗಷ್ಟೇ ನ್ಯೂಸ್ ಫಸ್ಟ್ ಜೊತೆ ಮಾತನಾಡ್ತಾ ಇದ್ದಂಥ ಶಾಸನ ತಜ್ಞರು ಅದನ್ನು ವಿವರಿಸಿದ್ರು. ಅದರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಕೂಡ ಹೇಳಿದ್ರು. ದೊಡ್ಡರಸಯ್ಯನ ಮಗ ನರಸಣ್ಣ ಕೊಡುಗೆಯಾಗಿ ಕೊಟ್ಟಿರೋ ಅಂಥದ್ದು ಎಂಬ ಅರ್ಥ ಈ ಪದದ್ದು ಅನ್ನೋದನ್ನು ಕೂಡ ನ್ಯೂಸ್ ಫಸ್ಟ್ಗೆ ತಿಳಿಸಿದ್ದಾರೆ. ಇದ್ರ ಬಗ್ಗೆ ಕೋರ್ಟ್ಗೂ ಕೂಡ ಈಗ ವರದಿ ಸಲ್ಲಿಕೆಯಾಗಿದೆ. 16ನೇ ಶತಮಾನದಲ್ಲಿ ಕಾಶಿಗೆ ಕರುನಾಡ ನಂಟಿತ್ತು. ಕಾಶಿ ದೇವಾಲಯಕ್ಕೆ ಕೊಡುಗೆ ನೀಡಿದ್ರು ಅಂದಿನ ಕರುನಾಡಿನ ರಾಜರು. ಇದೇ ಕಾರಣಕ್ಕೆ ಆ ರಾಜರ ಹೆಸರನ್ನು ಕನ್ನಡದಲ್ಲೇ ಕೆತ್ತಲಾಗಿದೆ. ಕಾರಣ ಏನು? ಕರುನಾಡಿನಲ್ಲಿ ಕನ್ನಡ ಮಾತಾಡ್ತೀವಿ, ಕನ್ನಡದಲ್ಲೇ ಈ ಕೆತ್ತನೆಯನ್ನು ಮಾಡಿದ್ದಾರೆ. ಕಾಶಿಯ ಜ್ಞಾನವ್ಯಾಪಿ ಸ್ಥಳವನ್ನು ಕೂಡ ನೋಡ್ತಾ ಇದ್ದೀವಿ. ಮತ್ತೊಂದು ಕಡೆ ಆ ಜ್ಞಾನವ್ಯಾಪಿಯಲ್ಲಿ ಕನ್ನಡದ ಬರಹ ಈಗ ಪತ್ತೆಯಾಗಿದೆಯಲ್ಲ, ಅದರ ಅರ್ಥ ಕೂಡ ನ್ಯೂಸ್ ಫಸ್ಟ್ನಲ್ಲಿ ತಾವು ನೋಡಿದ್ದೀವಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.